ರಂಜಿತ್ ಶಿರಿಯಾರ್ ಈಗ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಈಗ ಪಾಕಿಸ್ತಾನದವರಿಗೆ ಏನು ಮಾಡಬೇಕು ಅನ್ನುವಂತ ಗೊಂದಲದಲ್ಲಿಯೇ ಕ್ಷಣವನ್ನು ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅದರಲ್ಲೂ ಈಗ ಈ ಕಡೆ ನಮ್ಮ ದೇಶದಲ್ಲಿ ಮೇಲಿಂದ ಮೇಲೆ ಪ್ರಧಾನಿ ಮೋದಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಕಡೆ ಅವರಿಗೆ ಆತಂಕ ಕಾಡ್ತಾ ಇದೆ. ಒಂದ್ ರೀತಿ ಈಗ ಅವ್ರದ್ದು ಖಾಲಿ ಮನಸ್ಸು, ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್, ಆ ರೀತಿ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅದು ಅವರ ಅನಿವಾರ್ಯತೆ ಕೂಡ. ಏನೇನ್ ನಡೀತಾ ಇದೆ? ಶ್ರೀಪಾದ್ ಪಾಟೀಲ್, ಈಗ ಪಾಕಿಸ್ತಾನ ಮೈ ಪರೀಕ್ಷಿಕೊಳ್ತಾ ಇದೆ. ಪಾಕಿಸ್ತಾನಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ತೋಚ್ತಾ ಇಲ್ಲ. ಭಾರತದ ನಿಗೂಢ ನಡೆ ಏನು ಅಂತ ಹೇಳಿ ಅರ್ಥೈಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೇಲಿಂದ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಸಶಸ್ತ್ರ ಪಡೆಯ ಮುಖ್ಯಸ್ಥರುಗಳ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಒಂದಾದ ಮೇಲೆ ಒಂದು ಮೀಟಿಂಗ್ಗಳು, ಇದೆಲ್ಲವೂ ಕೂಡ ಪಾಕಿಸ್ತಾನವನ್ನ ಕಂಗೆಡಿಸಿ ಬಿಟ್ಟಿದೆ. ಹೀಗೆಲ್ಲ ಇರುವಾಗ ಪಾಕಿಸ್ತಾನ ನೋಡಿ ಎಷ್ಟು ಕಕ್ಕಾಬಿಕ್ಕಿ ಆಗಿದೆ ಅಂತ ಹೇಳಿದ್ರೆ, ಶ್ರೀಪಾದ್ ಪಾಟೀಲ್, ಅಂತಾರಾಷ್ಟ್ರೀಯ ಗಡಿ ಜಮ್ಮುವಿನ ಅಂತಾರಾಷ್ಟ್ರೀಯ ಗಡಿಯ ಪ್ರಂಗ್ವಾಲ್ನಲ್ಲಿ ನೋಡಿ ಪಾಕಿಸ್ತಾನದ ಧ್ವಜ ಹಾರಿತ್ತು. ಅದಾದ ನಂತರ ಇಳಿಸಿ ಈಗ ಮತ್ತೆ ಧ್ವಜವನ್ನ ಹಾರಾಟ ಮಾಡಿದ್ದಾರೆ. ಪಾಕಿಸ್ತಾನದ ವಾಚ್ ಟವರ್ ಅದು. ಆ ವಾಚ್ ಟವರ್ ನಲ್ಲಿ ಯಾವುದೇ ಸಮಯದಲ್ಲಿ ಬೇಕಾದರೂ ಭಾರತ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಭಾರತದ 3 ಪಡೆಗಳ ಸೇನೆಯು ಈಗ ಸನ್ನದ್ಧ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾವೆ. ಗೋ ಹೆಡ್ ಅಂತೇಳಿ ಹೇಳಿದ್ರೆ ಸಾಕು, ಪಾಕಿಸ್ತಾನದ ಇವೆಲ್ಲವೂ ಕೂಡ ಸಂಪೂರ್ಣ ಸರ್ವನಾಶ ಆಗಿ ಹೋಗುತ್ತೆ. ಇದರ ನಡುವೆ ಪಾಕಿಸ್ತಾನದ, ನೀವೇ ಹೇಳ್ದಂಗೆ, ಸುಮಾರು 5,000 ಪಾಕಿಸ್ತಾನದ ಯೋಧರು ಈಗ ರಾಜೀನಾಮೆಯನ್ನ ಕೊಟ್ಟು ಊರು ಬಿಟ್ಟು ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಈಗ ಆತನೂ ಕೂಡ ಕಣ್ಮರೆಯಾಗಿದ್ದಾನೆ. ಆತನ ಇಡೀ ಪರಿವಾರವನ್ನ ಬ್ರಿಟನ್ಗೆ ಕಳಿಸ್ಕೊಟ್ಟಿದ್ದಾನೆ. ಇದೆಲ್ಲರ ನಡುವೆ ರಾತ್ರೋರಾತ್ರಿ ಪಾಕಿಸ್ತಾನದ ಭಾರತದ ಈ ಎಲ್ಲ ನಡೆಗಳನ್ನ ಕಂಡು ಪಾಕಿಸ್ತಾನ ರಾತ್ರೋರಾತ್ರಿ ಆ ಮೂಲಕ ನೀವು ಯುದ್ಧಕ್ಕೆ ಸನ್ನದ್ಧರಾಗಿರಿ ಅನ್ನೋದನ್ನ ಹೇಳ್ತಾ ಇದೆ. ನೋಡಿ, ಭಾರತದ ಈ ಎಲ್ಲ ನಡೆಯಿಂದಾಗಿ ಪಾಕಿಸ್ತಾನ ಫುಲ್ಲಿ ಟೋಟಲಿ ಬ್ಲಾಂಕ್ ಆಗಿದೆ. ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲ. ಚೀನಾ ಮತ್ತೆ ಟರ್ಕಿ ಮಾತ್ರ ಪಾಕಿಸ್ತಾನದ ಜೊತೆಗಿದೆ ಬಿಟ್ರೆ ಬೇರೆಲ್ಲಾ ದೇಶಗಳು ಕೂಡ ಭಾರತದ ಜೊತೆಗೆ ನಿಂತುಕೊಂಡಿದ್ದಾವೆ. ಭಾರತದ ಜೊತೆಗೆ ಈ ಭಯೋತ್ಪಾದನೆಯ ಹೋರಾಟದಲ್ಲಿ ಎಲ್ಲಾ ರಾಷ್ಟ್ರಗಳು ಈಗ ಭಾರತಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾವೆ. ಏನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಸಿಂಧು ನದಿ ಒಪ್ಪಂದ ಬಂದ್ ಮಾಡಿಕೊಂಡಿದೆ, ಭಾರತ ಮುರಿದುಕೊಂಡಿದೆ. ಕದನ ವಿರಾಮವನ್ನ ಉಲ್ಲಂಘಿಸಿ ಭಾರತದ ವಿರುದ್ಧ ಭಾರತದ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೀತಾ ಇದೆ. ಇದಕ್ಕೂ ಕೂಡ ಭಾರತ ಸೇನೆ ಸರಿಯಾದಂತಹ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಇದೆಲ್ಲದರ ನಡುವೆ ಮೈಪರಿಚಿಕೊಳ್ತಾ ಇರುವಂತಹ ಪಾಕಿಸ್ತಾನ ಏನಾಗುತ್ತಿದೆ, ಆಗುತ್ತೆ ಅನ್ನುವ ಒಂದಿಷ್ಟು ಗೊಂದಲದಲ್ಲಿ ಸಿಲುಕಾಕಿಕೊಂಡಿದೆ, ಆತಂಕದಲ್ಲಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಂತ್ರಿಯೊಬ್ರು ಹೇಳ್ತಾರೆ, ಪಾಕಿಸ್ತಾನದಲ್ಲಿ ಇರುವಂತಹ ಸುಮಾರು 130 ಸಿಡಿತಲೆಗಳು, ಅಣ್ವಸ್ತ್ರ ಸಿಡಿತಲೆಗಳು, ನೀವೇನಾದ್ರೂ ನಮ್ಮ ವಿರುದ್ಧ ಯುದ್ಧದ ರೀತಿಯಲ್ಲಿ ಅಥವಾ ಯುದ್ಧವನ್ನ ಘೋಷಿಸಿದ್ರೆ ಆದ್ರೆ ನಾವು ಅದನ್ನ ಸಂಪೂರ್ಣವಾಗಿ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಭಾರತ ಅಂತೂ ಇದೆಲ್ಲವನ್ನ ದಿಟ್ಟ ರೀತಿಯಲ್ಲಿ ಎದುರಿಸ್ತಾ ಇದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲೇ ಭಾರತ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಭಾರತದ ಗಡಿಗಳೆಲ್ಲವೂ ಕೂಡ BSF ನ ಯೋಧರಲ್ಲಿ ವಿವಿಧ AK-47 ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಸೇನಾ ವಾಹನಗಳು, ಸೇನಾ ಬಂಕರ್ಗಳು ಅಲ್ಲಲ್ಲಿ ಡಿಪ್ಲಾಯ್ ಆಗಿದ್ದಾವೆ. ಜಮ್ಮು ಕಾಶ್ಮೀರದ ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಸೇನಾ ಬಂಕರ್ಗಳು ನಿಂತು ಕಣ್ಗಾವಲು ಕಾಯ್ತಾ ಇದ್ದಾವೆ. ಇನ್ನು ಮತ್ತೊಂದು ಕಡೆಯಲ್ಲಿ ಕಾಶ್ಮೀರದ ಎಲ್ಲಾ ಕಡೆಗಳಲ್ಲೂ ಕೂಡ ಹೆಲಿಕಾಪ್ಟರ್ಗಳ ಓಡಾಟ ಈಗ ಆರಂಭ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಮೇಲ್ಗಡೆಯಿಂದ ಎಲ್ಲ ಕಣ್ಣಿಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರವಾಸಿಗರನ್ನ ಈ ಪಾಕಿಸ್ತಾನದ ಉಗ್ರರು ಮತ್ತೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವ ಗುಪ್ತಚರ ಇಲಾಖೆಯ ಮಾಹಿತಿ ಅನ್ವಯ ಈಗ ಸದ್ಯಕ್ಕೆ ಎಲ್ಲಾ ಪ್ರವಾಸಿ ತಾಣಗಳಿಂದಲೂ ಕೂಡ ಜನರನ್ನ ಅಲ್ಲಿಂದ ಕ್ಲಿಯರ್ ಮಾಡ್ತಾ ಇದ್ದಾರೆ, ಖಾಲಿ ಮಾಡಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಭಾರತದ ನಡೆ ಇದೆಯಲ್ಲ, ಮುಂದಿನ 2 ದಿನಗಳಲ್ಲಿ 48 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಪಾಕಿಸ್ತಾನದ ಮೇಲೆ ಸವಾರಿ ಮಾಡುವಂತ ಎಲ್ಲಾ ಸನ್ನಿವೇಶಗಳು ಸನ್ನಿಹಿತವಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಈಗ ಏನು ಮಾಡ್ತಾ ಇದೆ, ಏನು ಮಾಡಬೇಕು ಅನ್ನುವ ಗೊಂದಲದಲ್ಲಿ ಸಿಲುಕಿ ಈ ಎಲ್ಲಾ ಬೆಳವಣಿಗೆಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಉಳುಗಾಲ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಏನು ಕಾಶ್ಮೀರದ ಮುಖ್ಯಮಂತ್ರಿ ಹೇಳ್ತಾರೆ, ಉಮರ್ ಅಬ್ದುಲ್ಲಾ, ನೋಡಿ, ಭಯೋತ್ಪಾದನೆ ವಿರುದ್ಧದ ನಮ್ಮ 3 ದಶಕಗಳ ಹೋರಾಟ ಇದೆಯಲ್ಲ, ಆ ಹೋರಾಟಕ್ಕೆ ಪಹಲ್ಗಾಂವ್ನ ಈ ಘಟನೆ ಆದ ನಂತರ ಹೊಸ ರೀತಿಯ ತಿರುವು ಸಿಕ್ಕಿದೆ. ಇನ್ನೇನಿದ್ರು ಕೂಡ ನಿರ್ನಾಮ ಮಾಡುವುದು ಮಾತ್ರ ಬಾಕಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ರಾಜಕೀಯವಾಗಿಯೂ ಕೂಡ ಎಲ್ಲರೂ ಭಾರತದ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಯಾವುದೇ ಗೊಂದಲ ಇಲ್ಲ ಇದರಲ್ಲಿ. ಒಂದು ಕ್ಲಾರಿಟಿ ಅಂತೂ ಭಾರತ ಖಂಡಿತವಾಗ್ಲೂ ಕೂಡ ಇದೆ.
ಹೀಗೆಲ್ಲ ಇರುವಾಗ ಪಾಕಿಸ್ತಾನ ಬದುರುಗುಟ್ಟು ಹೋಗಿದೆ. ಭಾರತದ ಕಾಲಡಿಗೆ ಬಂತು, ಆಯ್ತು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲ್ ಹಿಡಿದುಕೊಳ್ಳೋದು ಮಾತ್ರ ಬಾಕಿ ಇದೆ. ಸದ್ಯಕ್ಕೆ ಏನೇ ಆದ್ರೂ ಕೂಡ ಈ ಭಯೋತ್ಪಾದಕರನ್ನ ಬಿಡುವಂತ ಪ್ರಶ್ನೆಯೇ ಇಲ್ಲ. ಪೇಲಂಗಾವ್ನಲ್ಲಿ ಆದಂತ ದಾಳಿ ಇದೆಯಲ್ಲ, ಈ ದಾಳಿ ಭಾರತದ 144 ಕೋಟಿ ಭಾರತೀಯರನ್ನ ಕೆರಳಿಸಿ ಬಿಟ್ಟಿದೆ. ಪ್ರತೀಕಾರಕ್ಕಾಗಿ ನಾವು ಹಾತೊರಿತಾ ಇದ್ದೀವಿ. ಶ್ರೀನಗರದಲ್ಲಿ ಇರೋದ್ರಿಂದ, ಕಾಶ್ಮೀರದಲ್ಲೇ ಇರೋದ್ರಿಂದ ಅಲ್ಲಿನ ಪರಿಸ್ಥಿತಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿಯ ಆಕ್ಟಿವಿಟೀಸ್ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ. ಈಗ ಈ ರೀತಿಯ ಮ್ಯಾರಥಾನ್ ಮೀಟಿಂಗ್ಗಳು ಆಗ್ತಾ ಇರೋ ನಂತರ ಅಥವಾ ಭಾರತೀಯ ಸೇನೆ ಕಾರ್ಯಪ್ರವೃತ್ತ ಆದ ನಂತರ ಆ ಗಡಿ ಭಾಗದಲ್ಲಿ ಅವರ ರುಟೀನ್ ಡೇ ಅಂತೂ ಪ್ರತಿದಿನ ಇರೋ ರೀತಿ ಇಲ್ಲ. ಅದರಲ್ಲಿ 100% ಸತ್ಯ. ಯಾಕಂದ್ರೆ ಈಗ ಅವರು ವಿಚಲಿತ ಆಗಿದ್ದಾರೆ, ಕಂಗಾಲಾಗಿದ್ದಾರೆ, ಹೇಗಪ್ಪ ಸಮಯ ಕಳೆಯೋದು ಅನ್ನೋಂತ ಆತಂಕದಲ್ಲಿದ್ದಾರೆ. ಆ ರೀತಿಯ ಬದಲಾವಣೆಗಳು ತಮಗೆ ಕಾಣಿಸ್ತಾ ಇದೆಯಾ? ಪ್ರತಿದಿನವೂ ಇಲ್ಲದೆ ಇರೋ ರೀತಿಯಲ್ಲಿ, ಬೇರೆ ರೀತಿಯಲ್ಲಿ ಅವರು ಸಮಯ ಕಳೆಯುವಂತ ಪರಿಸ್ಥಿತಿ. 100ಕ್ಕೆ 100 ಸತ್ಯ ಶ್ರೀಪಾದ್ ಪಾಟೀಲ್ರೆ. ನೋಡಿ, ಪಾಕಿಸ್ತಾನ ಕಂಗಾಲಾಗಿದೆ. ಭಾರತದ ಈ ಎಲ್ಲಾ ಚಟುವಟಿಕೆಗಳಿಂದಾಗಿ ಭಾರತದ ಇದೆಲ್ಲ ಸನ್ನದ್ಧ ಸ್ಥಿತಿಯನ್ನ ಕಂಡು ಪಾಕಿಸ್ತಾನ ಮೈಪರಿಸಿಕೊಳ್ತಾ ಇದೆ. ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಭಾರತ ನನ್ನ ಮೇಲೆ ಮುಗಿ ಬೀಳಬಹುದು, ನನ್ನನ್ನ ಸರ್ವನಾಶ ಮಾಡಬಹುದು ಅನ್ನುವ ಭಯ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಇದಕ್ಕೆ ಪೂರಕವಾಗಿ ಭಾರತ ಕಾಶ್ಮೀರ ಮತ್ತೆ ಜಮ್ಮುವಿನಲ್ಲಿ ಸೇನೆಯ ಸನ್ನದ್ಧ ಸ್ಥಿತಿಯನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಏನೋ ಒಂದು ಆಕ್ಷನ್ಗೆ ಪ್ರತಿ ಆಕ್ಷನ್ ಭಾರತ ಮಾಡ್ತಾ ಇದೆ ಅನ್ನೋದು. ಭಾರತದ ನಿಗೂಢ ನಡೆ ಹೇಗಿದೆ ಅಂತ ಕೇಳಿದ್ರೆ ಶ್ರೀಪಾದ್ ಪಾಟೀಲ್ರೆ, ನೋಡಿ, ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಸೇನಾ ಬಂಕರ್ಗಳು ಬಂದು ನಿಂತ್ಕೊಂಡಿದ್ದಾವೆ. ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ. ಗಡಿಯಲ್ಲಿ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಪ್ಲಾಯ್ ಆಗಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಸೇನಾ ವಾಹನಗಳು ಮತ್ತೆ ಸೇನಾ ಉಪಕರಣಗಳು ಬಂದು ನಿಂತಿದ್ದಾವೆ. ಟ್ಯಾಂಕರ್ಗಳು, ಮಿಸೈಲ್ಗಳು ಎಲ್ಲವೂ ಕೂಡ ಬಂದು ನಿಂತಿದ್ದಾವೆ. ಸೇನಾ ಸಮರಾಭ್ಯಾಸ ಒಂದು ಕಡೆಯಲ್ಲಿ ನೌಕಾನೆಲೆಯಲ್ಲಿ ಸಮರಾಭ್ಯಾಸ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭೂಸೇನೆಯು ಕೂಡ POK ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಇದೆಲ್ಲವೂ ಯಾವುದರ ಸನ್ನೆ ಅಂತ ಕೇಳಿದ್ರೆ, ನೋಡಿ, ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ನಾವು ಸನ್ನದ್ಧ ಸ್ಥಿತಿಯಲ್ಲಿ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಮುನ್ಸೂಚನೆ. ಮತ್ತೊಂದು ಕಡೆಯಲ್ಲಿ ಎಲ್ಲಾ ಸೇನಾ ಆಸ್ಪತ್ರೆಗಳಲ್ಲಿ ಸನ್ನದ್ಧ ರೀತಿಯಲ್ಲಿ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲಾ ಸೇನಾ ಮುಖ್ಯಸ್ಥರು ಕೂಡ ತಮ್ಮ ವಿಂಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಸಮಯದಲ್ಲಿ ರಾತ್ರಿ ಹಗಲು ಎನ್ನದೆ ತಾವು ಅಲರ್ಟ್ ಇರಬೇಕು ಅಂತೇಳಿ ಹೇಳಿದ್ದಾರೆ. ಭಾರತೀಯ ಸೇನೆ AK-47 ಗನ್ ಅನ್ನ ಹಿಡ್ಕೊಂಡು ಟ್ರಿಗರ್ ಮೇಲೆ ಕೈ ಇಟ್ಟು ಕೂತಿದೆ. ನಥಿಂಗ್ ಡೂಯಿಂಗ್, ಗೋ ಹೆಡ್ ಅಂತೇಳಿ ಹೇಳಿದ್ರೆ ಸಾಕು, ಭಾರತ ಅಟ್ಯಾಕ್ ಮಾಡಿಬಿಡುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಒಂದೊಂದು ಭಾಗದಲ್ಲಿ ಆಯಾ ವಿಂಗ್, ಆಯಾ BSF ಒಂದ್ ಕಡೆಯಲ್ಲಿ, ಹಾಗೆ SSB ಒಂದ್ ಕಡೆಯಲ್ಲಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಗಡಿಯಲ್ಲಿದ್ರೆ, ಹಾಗೆ ಅಸ್ಸಾಂ ರೈಫಲ್ಸ್ ಒಂದ್ ಕಡೆ, ಪಂಜಾಬ್ ರೈಫಲ್ಸ್ ಒಂದ್ ಕಡೆ, ಈ ರೀತಿಯಾಗಿ ಒಂದೊಂದು ವಿಂಗ್ ಒಂದೊಂದು ಕಡೆಯಲ್ಲಿ ಈಗ ಕಾಯ್ತಾ ಕುಳಿತುಕೊಂಡಿದೆ. ಪಾಕಿಸ್ತಾನದ ವಿರುದ್ಧ ಒಂದು ಸನ್ನೆ ಕೊಟ್ರೆ ಸಾಕು, ಭಾರತ ಸಂಪೂರ್ಣ ನಿರ್ನಾಮ ಮಾಡಿಬಿಡುತ್ತೆ ಭಯೋತ್ಪಾದಕ ನೆಲೆಯನ್ನ. ಅದು ಸೀಮಿತವಾಗಿ ದಾಳಿಯಾಗುತ್ತಾ ಅಥವಾ ಫುಲ್ ಫ್ಲೆಜ್ಡ್ ಆಗಿ ದಾಳಿಯಾಗುತ್ತಾ ಅನ್ನೋದನ್ನ ಕಾಯ್ತಾ